ಅಣ್ಣ ಒಂದು ಮಾತು ಅಂದ. ಅದೇನು ಹೇಳಪ್ಪ ಅಂತಂದ. ಅಣ್ಣ ನನಗೆ ಮೊದಲೇ ಕಿವಿ ಕೇಳಿಸಲ್ವಾ, ಸುಮ್ಮನೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಿಟ್ಟು ನಾಳೆ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಯಾರು ಬಂದು ನನ್ನ ಕಷ್ಟ ಸುಧಾರಿಸೋರು ನನ್ನ ಮನೆ ಪರಿಸ್ಥಿತಿನ ಅಂತಂದ. ಏಯ್ ಸುಮ್ಮನೆ ಕೂತ್ಕೊಳ್ಳೋ, ಈಗಲೇ 35 ವರ್ಷ ಆಗಿವೆ, ಯಾರು ಕೊಡ್ತಾರೆ ಹೆಣ್ಣ? 108 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಬಾ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ಕಿವಿ ಕೇಳಿಸಲ್ಲ ಅಂತ ಯಾರು ತಗೊಂಡು ಹೇಳ್ಬೇಡ, ಸುಮ್ಮನಿರು ಅಂತ ಹೇಳ್ದ. ಹೆಂಗೋ ಮಾಡಿ ಕಾಸಿ ಕೂಸಿ ಮಾಡಿ ಮದುವೆ ಮಾಡಿಬಿಟ್ಟ. ಮದುವೆ ಆಯ್ತು, ಯಾವ ಸಮಸ್ಯೆನೂ ಬರ್ಲಿಲ್ಲ 3 ತಿಂಗಳ ತನಕ. 3 ತಿಂಗಳಾದ್ಮೇಲೆ ಒಂದು ಸಮಸ್ಯೆ ಬಂತು. ಇವ್ರಿಗೆ ಹೆಣ್ಕೊಟ್ಟು ಮಾವನಿಗೆ ಸೀರಿಯಸ್ ಆಗ್ಬಿಡ್ತು, ಹುಷಾರಿಲ್ಲ, ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟವನೆ. ಇವ್ರು ಹೆಂಡತಿ ಏನ್ ಮಾಡಿದ್ಲು, ಮೊದ್ಲೇ ಅಪ್ಪನ್ ನೋಡಕ್ ಹೋದ್ಲು. ಅಲ್ಲಿ ನೋಡಿ ಪರಿಸ್ಥಿತಿ ಸೀರಿಯಸ್ ಜಾಸ್ತಿ ಆಗ್ಬಿಟ್ಟದೆ ಅಂತ ಹೇಳ್ಬಿಟ್ಟು ಗಂಡನಿಗೆ ಫೋನ್ ಮಾಡಿದ್ಲು. ಗಂಡ ಔಟ್ ಸ್ಪೀಕರ್ ಇಟ್ಕೊಂಡು ಕಿವಿ ಇಟ್ಕೊಂಡ ಹೆಂಗೋ ಸುಮಾರಾಗಿ ಕೇಳಿಸ್ಕೊಂಡ. ರೀ ನಿಮ್ಮ ಅವನಿಗೆ ಭಾರಿ ಸೀರಿಯಸ್ ಆಗ್ಬಿಟ್ಟದೆ, ನೀನು ಎಲ್ಲ ಕೆಲಸ ಬಿಟ್ಟು ಈಗಂದಿಗೆ ಹೊಲ್ಟ್ ಬಾ ಅಂತ ಅಂದ್ಲು. ಇವನು ಪ್ಯಾಂಟು ಶರ್ಟು ಹಾಕೊಂಡು ಒಳ್ಳೆ ಶೋ ಹಾಕೊಂಡು ಬಂದ. ಆಸ್ಪತ್ರೆಯಲ್ಲಿ ಮಾವ ಈಗ್ಲೋ ನಾಳೆನೋ ಅನ್ನಂಗೆ ಮಲ್ಕೊಂಡ್ಬಿಟ್ಟವನೆ. ಮಾವ ನಮಸ್ಕಾರ ಅಂದ. ಬಾರಪ್ಪ ಅಂತ ಅಂದ. ಮಾವ ಹೇಗಿದ್ದೀರಾ ಅಂದ. ಅಯ್ಯೋ ನಾನು ಹೇಗಿದ್ದೀನಪ್ಪ, ಇವತ್ತು ನಾಳೆನೋ ನಾಡ್ದೋ ಹೋಗಂಗಿದ್ದೀನಿ ಕಣೋ ಅಂತಂದ. ಈ ಬಡ್ಡೆ ಇದನ್ ಕಿವಿನೇ ಕೇಳಿಸ್ಲಿಲ್ಲ. ಹೌದಾ, ಒಳ್ಳೇದು, ಹಂಗೆ ಆಗ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ ಅಂದ. ಮಾವನಿಗೆ ಸಿಟ್ಟು ಬಂದು ಬಿಡ್ತು. ಸಿಟ್ಟು ಬಂದು ಅಳಿನ ಮೇಲೆ ಮನಸ್ಸು ಬೇಜಾರ. ಮದುವೆ ಆಗ 3 ತಿಂಗಳಿಗೆ ನಾನು ಹೋಗುವಂತ ಕಾಯ್ಕೊಂಡವನಲ್ಲ ಬಡ್ಡಿ ಹಿಂಗೆ ಹೇಳ್ಕೊಂಡು ಸುಮ್ಮನಾದ. ಇವ್ನ ಅತ್ತಿಗೆ ಸುಮ್ಮನಾಗಲಿಲ್ಲ. ಅಳಿಯ ಕೇಳ್ದ, ಮಾವ ಡಾಕ್ಟರ್ ಊಟಕ್ಕೆ ಏನ್ ಹೇಳವ್ರೆ ಅಂದ. ಮಾವನಿಗೆ ಮೊದ್ಲು ಸಿಟ್ಟು ಬಂದ್ಬಿಟ್ಟಿತ್ತು. ಮಣ್ಣು ತಿನ್ನು ಅಂತ ಹೇಳವ್ರ ಕಣಲೇ ಅಂತ ಅಂದ. ಹೌದಾ, ಅದೇ ತಿನ್ನು 3 ಒಳ್ಳೇದಾಗ್ಲಿ ಅಂದ. ಈ ಬಡ್ಡೆ ಹಿಂಗ್ ಕಿವಿನೇ ಕೇಳಿಸ್ಲಿಲ್ಲ. ಮಾವನಿಗೆ ಇದ್ದಿದ್ದು ಸಿಟ್ಟು ಬಂದ್ಬಿಡ್ತು. ಅಲ್ಲಿದ್ದವರೆಲ್ಲ ಅಕ್ಕಪಕ್ಕದವರೆಲ್ಲ ಎಂತ ಅಳಿಯ ಸಿಕ್ಬಿಟ್ಟ, ದೇವ್ರಂತ ಮಾವನಿಗೆ ಇಂಥ ಅಳಿಯ ಸಿಕ್ಬಿಟ್ನಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ರು. ಅಷ್ಟೊತ್ತಿಗೆ ಮಾವ ನಿಮ್ಮನ್ನ ಯಾವ ಡಾಕ್ಟ್ರು ನೋಡ್ತಾ ಇರೋದು ಅಂದ. ಮಾವನಿಗೆ ಭಾರಿ ರೋಸ ಬಿಟ್ಟಿದ್ದ. ಅವನು ಹೇಳ್ದ, ಏ ಡಾಕ್ಟರ್ ಯಮರಾಜ ನೋಡ್ತಾ ಇರೋದು, ಯಮರಾಜ ಕಡೆ ನೋಡ್ತಿರೋದು, ಏನಾಗತ್ತದೆ ನಿನಗೆ ಅಂದ. ಅದಕ್ಕಂದ ಹೌದಾ, ವೆರಿ ಗುಡ್ ಅವರೇ ನೋಡ್ಲಿ ಅವ್ರಿಗೆ ನಾನು ರೆಕಮೆಂಡ್ ಮಾಡಿ ಹೇಳ್ತೀನಿ ಒಳಗಾಗ್ಲಿ ಅಂತ ಅಂದ. ಅಲ್ಲಿಂದ ಎದ್ದು ಹೋಗೇ ಬಿಟ್ಟ.